ಐದು ಶರವೇಕೆ ಐದು ಶರವು ಏಕೆ ಒಂದು ಬಾಣವಿದು ಐದರೇ ಇನ್ನು ಅಮಮ ಕಾಮನ ಕೈದು ಕಾರತನಕ್ಕೆ ಕೂಡದೆ ಕೊಂಕದೆ ಇಹರಾರು ಒಯ್ದುಕೊಳ್ಳನೆ ಮುನಿ ಮನವನು ಅಡಹಾಯ್ದು ಹಿಡಿಯನೆ ಹಿರಿಯರನು ವಿಧಿ ಕೊಯ್ದನ ಕಟಾ ಕೊರಳನು ಎಂದುದು ನಗು ನಗುತ ವಿಟನಿಕರ. ರಾಜಕಾರ್ಯದ ಜವಾಬ್ದಾರಿ ಹೊತ್ತು ಬೃಹನ್ನಳೆಯನ್ನ ಸಾರಥ್ಯಕ್ಕೆ ಒಪ್ಪಿಸೋದಕ್ಕೆ ಬರ್ತಾ ಇರುವಂತಹ ಉತ್ತರೆಯ ನಡಿಗೆಯನ್ನ ಕವಿ ಬಹಳ ವೈಭವದಿಂದ ವರ್ಣಿಸ್ತಾನೆ. ಪಾಂಡವರ ಅರಸಿಯಾದ ಪಾಂಚಾಲಿಯನ್ನ ಮೊದಲು ವರ್ಣಿಸುವಾಗ ಕವಿ ಕುಮಾರವ್ಯಾಸ ಕಾದುವರೆ ಕರೆ ಹರಿಹರ ಬ್ರಹ್ಮಾದಿಗಳೆಂಬ ಹೂಂಕೃತಿಯಾದುದು ಯಾರಿಗೆ? ಮನ್ಮಥನಿಗೆ. ಈಕೆ ಕಾಮನ ಕೈದುವೋ ದೃಪದಾತ್ಮಜೇ ಎಂದು ವರ್ಣಿಸ್ತಾನೆ. ಆ ದ್ರೌಪದಿಯ ನಂತರ ಮುಂದಿನ ತಲೆಮಾರಿನ ಕುರುವಂಶದ ಸೊಸೆಯಾದ ಉತ್ತರಿಯನ್ನಿಲ್ಲಿ ಯಾವ ರೀತಿ ವರ್ಣಿಸ್ತಾ ಇದ್ದಾನೆ ನೋಡಿ. ಈ ಉತ್ತರ ಕುಮಾರಿಯಂತಹ ಒಂದು ಬಾಣ ಮನ್ಮಥನಿಗೆ ಸಾಕಲ್ಲವೇ, 5 ಬಾಣಗಳು ಆತನಿಗೆ ಏಕೆ ಬೇಕು ಅಂತ ಕೇಳ್ತಾ ಇರುವಂಥದ್ದು. ಮನ್ಮಥನಿಗೆ 5 ಹೂವಿನ ಬಾಣಗಳಿವೆ. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ. ಅರವಿಂದ ಆಕರ್ಷಣೆಯ ಪರಿಣಾಮವನ್ನು ಹೊಮ್ಮಿಸಿದರೆ ಅಶೋಕ ಪ್ರೀತಿಯ ಬಾಗಿಲನ್ನು ತೆರೆಯುತ್ತೆ. ಚೂತ ಉತ್ಸಾಹವನ್ನು ಹೊಮ್ಮಿಸಿದರೆ ನವಮಲ್ಲಿಕ ಮೋಹವನ್ನಗೊಳಿಸುತ್ತದೆ. ಕಡೆಗೆ ನೀಲೋತ್ಪಲ ಮರುಳುಗೊಳಿಸುವುದು. ಈ ರೀತಿ ಪರಿಣಾಮವನ್ನು, ಇಷ್ಟೂ ಪರಿಣಾಮಗಳನ್ನು ಉತ್ತರೆ ಒಬ್ಬಳೇ ಮಾಡುವಲ್ಲಿ ಸಾಧ್ಯ ಅನ್ನುವಷ್ಟು ಅಪ್ರತಿಮ ಸುಂದರಿ ಉತ್ತರೆಯಾಗಿದ್ದಾಳೆ. ಅನೇಕ ಪರಿಣಾಮಗಳನ್ನು ಸೂಸುವ ಕಾಮನ ಆ ಹೂಬಾಣಕ್ಕೆ ನಡುಗದೆ ಬಾಗದೆ ಸೋಲದೆ ಇರುವವರಾರು ಎಂದು ವಿಟರು ಪ್ರಶ್ನಿಸಿಕೊಳ್ಳುತ್ತಾ ಇದ್ದಾರೆ. ಎಲ್ಲ ಬಾಣಗಳ ಪರಿಣಾಮಗಳನ್ನು ಒಮ್ಮೆಗೆ ಉಂಟು ಮಾಡಿ ನಮ್ಮ ಮನಸ್ಸನ್ನು ಕದಡಿರುವ ಈ ರಾಜಕುಮಾರಿಯ ಅಪ್ರತಿಮ ಸೌಂದರ್ಯ ಎಂಥದ್ದು ಅಂದರೆ, ವಿಟರಾದ ನಮ್ಮ ಮನಸ್ಸನ್ನಷ್ಟೇ ಅಲ್ಲ, ಋಷಿಗಳ ಮನಸ್ಸನ್ನೂ ಸಹ ಈ ಉತ್ತರೆ ಎಂಬ ಆಯುಧದ ಮೂಲಕ ಶಿಥಿಲಗೊಳಿಸಬಹುದು. ದೊಡ್ಡವರ ಹಿರಿಯರ ಘನವಾದ ಅಭೇದ್ಯವಾದ ಮನಸ್ಸು ಇವಳಿಂದ ಹಾಳಾಗುವುದರಲ್ಲಿ ಸಂದೇಹವಿಲ್ಲ ಅಂತ ತಮ್ಮಲ್ಲೇ ಅಪಹಾಸ್ಯವನ್ನು ಮಾಡಿಕೊಳ್ತಾ ಇದ್ದಾರೆ. ತಮ್ಮನ್ನ ಆಕರ್ಷಿಸಿ ಮೋಹಪಾಶದಲ್ಲಿ ಬಂಧಿಸಿರುವ ಆಕೆಯನ್ನ, ನಮ್ಮ ಕಣ್ಣಿಗೆ ಕಾಣಿಸಿದ ವಿಧಿಯನ್ನ ತಾವೇ ಹಳಿದುಕೊಳ್ತಾ ಇದ್ದಾರೆ. ನಮ್ಮ ಕುತ್ತಿಗೆಯನ್ನ ಈ ವಿಧಿ ಕುಯ್ಯುತ್ತಿದ್ದಾನೆ ಎಂದು ಶಪಿಸ್ತಾ ಇದ್ದಾರೆ. ಮುಂದೇನಾಗಿದೆ? ಅರಳು ಗಂಗಳ ಬೆಳಗು ಅಬ್ಬರಿಸ ಚಿತ್ತದ ತಿಮಿರ ಹೆಚ್ಚಿಸೋ ಕುರುಳ ಕಾಳಿಕೆಯಿಂದ ಮುಖ ಬಿಡುಬೇರೆ ವಿಟಜನದ ಸರಸತರ ಲಾವಣ್ಯ ರಸದಿಂದ ಉರಿ ಮಸಗೆ ಜನ ಹೃದಯದಲ್ಲಿ ಮೈ ಪರಿಮಳದ ಪಸರದಲ್ಲಿ ಪದ್ಮಿನಿ ಬಂದಳು. ಪದ್ಮಿನಿ ಮೈ ಪರಿಮಳದ ಪಸರದಲ್ಲಿ ಒಳವಿನಲ್ಲಿ ಬಂದಳು. ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಎಂಬುದು ಗೀತಾವಾಕ್ಯ. ಅತಿಯಾದ ಮೋಹ ಬುದ್ಧಿಯನ್ನ ಮಂಕಾಗಿಸುತ್ತದೆ. ಉತ್ತರೆಯ ಅರಳಿದ ಕಣ್ಣುಗಳ ಬೆಳಕು ಆವರಿಸಿದಾಗ ನೋಡ್ತಾ ಇದ್ದಂತಹ ವಿಟ ಜನರ ಮನಸ್ಸಿನ ಕತ್ತಲೆ ಹೆಚ್ಚಾಗಿ ವಿವೇಕ ಮಾಸಿದೆ, ಮಂಕು ಕವಿದಿದೆ, ಕಾಮದ ಕಿಚ್ಚು ಉರಿಯುತ್ತಿದೆ. ತಮೋಗುಣದ ಸಂಕೇತವಾಗಿ ಇಲ್ಲಿ ಕತ್ತಲೆ ಎಂಬ ಪ್ರತಿಮೆಯನ್ನ ಕಾಣಬಹುದು. ಅವಳ ಕಪ್ಪಾದ ನೀಳ ಕೇಶರಾಶಿ ಕಂಡ ವಿಟರ ಮುಖ ಬಿಳುಪೇರಿದೆ. ಅಂದರೆ ಮನಸ್ಸಿನ ಬಯಕೆ ಹೆಚ್ಚಾಗಿ ಮುಖ ನಿಸ್ತೇಜವಾಗಿದೆ.
ಸರಸಮಯವಾದ ಲಾವಣ್ಯಯುಕ್ತವಾದ ಅವಳ ಸ್ನಿಗ್ಧ ಸೌಂದರ್ಯವೆಂಬ ಎಣ್ಣೆಯಿಂದ ವಿಟರ ಕಾಮದ ಉರಿ ಧಗಧಗನೆ ಉರಿಯುತ್ತಿದೆ. ತನ್ನ ಮೈಯ ಸುವಾಸನೆಯನ್ನ ಪಸರಿಸುತ್ತಾ ಉತ್ತರೆ ಎಂಬ ಪದ್ಮಿನಿ ಬಂದಿದ್ದಾಳೆ ಎಂದು ಕವಿ ಹೇಳುತ್ತಿರುವಂಥದ್ದು. ಕಾಮಸೂತ್ರದಲ್ಲಿ ವಿವರಿಸಿರುವ ಪದ್ಮಿನಿ ಎಂಬ ಶ್ರೇಷ್ಠ ಜಾತಿಗೆ ಸೇರಿದ ಸ್ತ್ರೀ ಈ ಉತ್ತರ ಕುಮಾರಿ. ದೇಹಲಕ್ಷಣ ಸ್ವಭಾವದಲ್ಲಿ ಅಪೂರ್ವಳೂ ಉನ್ನತಳೂ ಆದ ಆಕೆ ಕಮಲದಂತೆಯೇ ಶುದ್ಧಳು ಪುನೀತಳೂ ಆಗಿರುವವಳು ಎಂಬುದನ್ನು ವರ್ಣಿಸಿರುವುದನ್ನು ನಾವು ಸೂಚ್ಯವಾಗಿ ಗಮನಿಸಬಹುದು.